ಕನ್ಸಂಪ್ಷನ್ಗಿಂತ ಮಲ್ಟಿಗ್ರೇನ್ ಇದ್ದರೆ ಕಂಪ್ಲೀಟ್ಲಿ ಹೆಲ್ತ್ಗೂ ಕೂಡ ಸಿಕ್ಕಾಬಟ್ಟೆ ಒಳ್ಳೇದು ಅಂತ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹಾಗೆ ರೆಗ್ಯುಲರ್ ಆಗಿ ಮಂತ್ಲಿ ನಾನು ಒಂದು 2 ಟೈಮ್ಸ್ ಇದರ ಮಾಡ್ಬಿಟ್ಟು ಬಂದೆ. ಅದಕ್ಕೆ ಸ್ವೀಟ್ ಕೊಟ್ಲು, ಇಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾಳೆ ಸ್ವೀಟು ಅಂತ. ಆಮೇಲೆ ಅನಿವರ್ಸರಿ ವಿಶ್ ಮಾಡಿ ಬಂದೆ, ಖುಷಿ ಬಂದಿಲ್ಲ. ಆ್ಯಕ್ಚುಲಿ ಮೈಸೂರಲ್ಲೇ ಇದೆ, ತುಂಬ ಗ್ರ್ಯಾಂಡ್ ಡ್ರೆಸ್ಗಳು ಕೂಡ ಇದೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಸಿಂಪಲ್ ಯಾವುದಿದೆ ಸೊ ಅದನ್ನೇ ಹಾಕ್ಕೊಂಡು ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲದು ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತಾ? ಇವತ್ತು ಬ್ಯೂಟಿಫುಲ್ ಸಂಡೇ. ಸೊ ಯಾರು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತೀರಾ? ಮೈಸೂರವರು ನನ್ಗೆ ಗೊತ್ತಿರೋ ಹಾಗೆ ಜಾಸ್ತಿ ಔಟಿಂಗ್ ಹೋಗೋದಕ್ಕೆ ಇಷ್ಟಪಡ್ತಾರೆ, ಫುಡೀಸ್ ನಂತರ. ಸೊ ಎಲ್ಲ ಹೋಟೆಲ್ಸ್ ಅದು ಇದು, ಫ್ರೆಂಡ್ಸ್ ಇದ್ದವರು, ಬ್ಯಾಚುಲರ್ಸ್ ಇದ್ದವರೆಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಲಿಕ್ಕೆ ಹೋಗ್ತೀರಾ, ರೈಟ್? ಓಕೆ, ಇವತ್ತು ನಾನು ಬ್ಯೂಟಿಫುಲ್ ಸಂಡೇ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬಿ ಹೋಗ್ಬಿಟ್ಟು ನೆಸೆಸರಿ ಐಟಮ್ಸ್ ಎಲ್ಲ ರೇಷನ್ಸ್ ಎಲ್ಲ ತೊಗೊಂಡು ಬಂದು ಸೊ ಅಷ್ಟೊಳಗೆ ಹೋಗಿ ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ಕೂತಿದ್ದೀನಿ. ಓಕೆ, ಇವಾಗ ನಾನು ಟೆರೆಸ್ಗೂ ಹೋಗ್ತೀನಿ. ಅದಕ್ಕೂ ಮುಂಚೆ ನನಗೆ ರೇಷನ್ಸ್ ಹಾಗೆ ತೋರ್ಸೋಣ ಅಂತ ನಾನು ಮಲ್ಟಿಗ್ರೇನ್ ಆಟ ತರಿಸ್ತೀನಿ. ನೋಡಿ, ಹೀಗೆ ಈ ಥರ ಮಲ್ಟಿಗ್ರೇನ್ ಆಟ ತರಿಸ್ಬಿಡ್ತೀನಿ. ಯಾಕಂದರೆ ಡೈಟಿಷಿಯನ್ ಕೂಡ ಹೇಳ್ತಾರೆ ರೆಗ್ಯುಲರ್ ಆಗಿ ಬರೀ ವೀಟ್ ಕನ್ಸಂಪ್ಷನ್ಗಿಂತ ಮಲ್ಟಿಗ್ರೇನ್ ಇದ್ದರೆ ಕಂಪ್ಲೀಟ್ಲಿ ಹೆಲ್ತ್ಗೂ ಕೂಡ ಸಿಕ್ಕಾಬಟ್ಟೆ ಒಳ್ಳೇದು ಅಂತ. ಸೊ ಹಾಗಾಗಿ ನಾನು ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹಾಗೆ ರೆಗ್ಯುಲರ್ ಆಗಿ ಮಂತ್ಲಿ ನಾನು ಒಂದು 2 ಟೈಮ್ಸ್ ಇದರ ತುಪ್ಪ ತರಿಸ್ಕೊಂಡ್ಬಿಡ್ತೀನಿ. ನಮ್ಮ ಮೈಸೂರಲ್ಲಿ ಸಿಗ್ತಾರೆ ನಂದಿನಿ ತುಪ್ಪ, ಆ ಥರ ಟೇಸ್ಟ್ ಇಲ್ಲ. ಬಟ್ ಓಕೆ, ಇದು ಅಮೂಲ್ ಓಕೆ ಬ್ರ್ಯಾಂಡೆಡ್ ಅಲ್ವಾ, ಸೊ ಅಮೂಲ್ ಚೆನ್ನಾಗಿದೆ. ಇನ್ನೊಂದು ಗೊತ್ತಾ, ನಮ್ಗೆ ಇಲ್ಲಿ ಫಾರ್ಚೂನ್ ಸಕ್ಕರೆ ಸಿಗುತ್ತಲ್ಲ, ಇದು ಸಲ್ಫರ್ಲೆಸ್ ಪ್ರೋಸೆಸ್ ಎಲ್ಲ ಕೊಟ್ಟಿದ್ದಾರೆ. ಇದೇನಂದರೆ ಅಷ್ಟು ಸ್ವೀಟ್ ಅಂತಾನೆ ಅನ್ಸಲ್ಲಪ್ಪ, ನನಗೇನು ಅಷ್ಟು ಇಷ್ಟ ಆಗಲ್ಲ. ಹಾಗೆ ರೆಗ್ಯುಲರ್ ಆಗಿ ನನಗೆ ಈಗ ಸಮ್ಟೈಮ್ ತುಂಬ ಕೆಲಸ ಮಾಡ್ತಿರ್ತೀನಿ, ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಒಂದು 3 ಪ್ಯಾಕೆಟ್ ಇದೇ ಥರ ಮ್ಯಾಗಿ ತರಿಸ್ಬಿಟ್ಟಿದ್ದಾರೆ. ನಾನು ಯೂಶಲಿ ಸಿಂಪಲಾಗಿ ಮ್ಯಾಗಿ ತಿನ್ನೋ ತುಂಬ ಕಮ್ಮಿ. ನಾನು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾನು ಸೇಮ್ ಇದು ಮಾಡ್ತೀನಿ ಗೊತ್ತಾ, ನೂಡಲ್ಸ್ ಮಾಡ್ತಲ್ಲ, ಸೊ ಅದೇ ಥರನೇ ಮಾಡಿಬಿಡ್ತೀನಿ. ನೋಡೋಣ, ಇವತ್ತು ತರಕಾರಿನ ತರಬೇಕು. ನನಗೆ ಆ್ಯಕ್ಚುಲಿ ಆಗ್ತಾಯಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅವ್ರು ನೀನು ತರಕಾರಿ ಆಗಬೇಕು ಬರ್ಕೊಡು, ನಾನು ತೊಗೊಂಬರ್ತೀನಿ ಅಂತ ಹೇಳಿದ್ರು. ಸೊ ಬರ್ಕೊಟ್ಟಿದ್ದೀನಿ. ಆಫೀಸ್ಗೆ ಹೋಗಿ ಸೊ ಹಾಗೆ ಮಾರ್ಕೆಟ್ಗೆ ಹೋಗಿ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ. ಫೈನ್ ಅಂತ ಹೇಳಿದೆ. ಆಮೇಲೆ ಮಾರ್ಕೆಟಿಗೆ ಹೋಗಬೇಕು, ಸಾರಿ ಇದು ಫಂಕ್ಷನಿಗೆ ಹೋಗಬೇಕು. ಯೋಚನೆ ಮಾಡ್ತಾ ಇದ್ದೀನಿ ಫಂಕ್ಷನ್ಗೆ ಹೋಗ್ಲಾ ಬೇಡವಾ ಅಂಥೇಳಿ. ಬನ್ನಿ ಅಲ್ಲಿ ರೂಮಲ್ಲಿ ಕೂತ್ಕೊಂಡೆ ಮಾತಾಡೋಣ. ಬಾ, ಫಸ್ಟು ಒಂದು ಗ್ಲಾಸ್ ಆಫ್ ವಾಟರ್. ನಾನು ರೆಗ್ಯುಲರ್ಲಿ ಹೆಲ್ತ್ ಕಾನ್ಷಿಯಸ್ ಇರೋರು, ಡಯಟ್ ಕಾನ್ಷಿಯಸ್ ಮಾಡೋರು, ನಿಮಗೆಲ್ಲ ಒಂದು ಟಿಪ್ಸ್ ಹೇಳ್ತೀನಿ ಕೇಳಿ. ಯೂಶಲಿ ನಿಮಗೂ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಸೊ ಅವರು ಈ ಪಾಯಿಂಟ್ನ ನೀವು ಯುಟಿಲೈಸ್ ಮಾಡಿ. ಓಕೆ, ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ಒಂದು ಗ್ಲಾಸ್ ಆಫ್ ವಾಟರ್, ಕಂಪ್ಲೀಟಾಗಿ ಒಂದು ಗ್ಲಾಸ್ ವಾಟರ್ ನೀವು ಕೆಳಗಡೆ ಒಂದು ಈ ಥರ ಫುಲ್ ಬೆಂಡಾಗಿ ಹಿಂಗೆ ಕೂತ್ಕೊಂಡು ಸಮಾಧಾನವಾಗಿ ನೀರು ಕುಡಿಬೇಕು. ಆ್ಯಕ್ಚುಲಿ ನೀರನ್ನ ಕೂತ್ಕೊಂಡೇ ಕುಡಿಬೇಕು, ಯಾಕಂದರೆ ಬಾಡಿಗೆ ನೀವು ವಾಟರ್ ಕಂಟೆಂಟು ಕಂಪ್ಲೀಟ್ಲಿ ಎಲ್ಲ ಆರ್ಗನ್ಸ್ಗೂ ಹೋಗಬೇಕಲ್ವ. ಸೊ ಹಾಗಾಗಿ ನಿಂತ್ಕೊಂಡು ಕುಡಿಯೋದು ಡೇಂಜರು. ಸಮ್ಟೈಮು ನಾನು ಕೂಡ ಅದೇ ತಪ್ಪು ಮಾಡ್ತೀನಿ. ಅಂದರೆ ಸಮ್ಟೈಮು ಅಪರೂಪಕ್ಕೆ ಒಂದೊಂದು ಸಲ ಆದರೆ ಏನೂ ಸಮಸ್ಯೆ ಆಗಲ್ಲ, ಆದರೆ ಯಾವಾಗಲೂ ವಾಟರ್ ಕಂಪಲ್ಸರಿ ಕುಡಿಬೇಕು. ಹಾಗೆ ಫ್ರೆಂಡ್ಸ್, ಈಗ ಬೇಸಿಗೆ ಸ್ಟಾರ್ಟ್ ಆಗ್ತದೆ, ಸೊ ದಯವಿಟ್ಟು ತುಂಬ ಕೇರ್ಫುಲ್ ಆಗಿ ಎಲ್ಲರೂ ಕಂಪಲ್ಸರಿ ವಾಟರ್ ಕುಡೀರಿ. ಐನೂ ಒಂದು ವಿಚಾರನ ಹಾಗೆ ಹೇಳಬೇಕು, 1 ಸೆಕೆಂಡ್. ವಾಟರ್ನ ಸಿಪ್ ಬೈ ಸಿಪ್ ಕುಡೀರಿ, ಓಕೆನಾ? ಸೊ ಅರ್ಜೆನ್ಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಒಂದೇ ಸಲ ಘಟಘಟ ಅಂತ ಕುಡಿತಾರಲ್ಲ, ಸೊ ಅದು ಕೂಡ ತಪ್ಪು. ಹಾಗೆಲ್ಲ ಕುಡಿಯೋದಕ್ಕೆ ಹೋಗಬೇಡಿ, ಸಮಾಧಾನವಾಗಿ ನೀರು ಕುಡೀರಿ, ಓಕೆನಾ? ಆಯುರ್ವೇದ ಏನು ಹೇಳುತ್ತೆ ಗೊತ್ತಾ, ನೀರನ್ನು ತಿನ್ನಬೇಕು ಅಂತ ಹೇಳ್ತಾರೆ. ನಿಮ್ಗೆ ಕನ್ಫ್ಯೂಸ್ ಆಗ್ಬೋದಲ್ವಾ, ಏನು ನೀರನ್ನು ತಿನ್ನಬೇಕಾ ಅಂತ. ಹೌದು, ಬಾಯಿಗೆ ಆಗ್ತಾರಲ್ಲ ಅದನ್ನು ಚೀವ್ ಮಾಡಿ, ಈ ಥರ ಚೀವ್ ಮಾಡಿಕೊಂಡು ನೀರು ಕುಡೀರಿ. ಅದು ಕೂಡ ಬಾಯಿಗೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆಯದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಇವರು ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ. ನಾನು ಆ್ಯಕ್ಚುಲಿ ಫಂಕ್ಷನಿಗೆ ಹೋಗಬೇಕು, ಬಟ್ ನನಗೆ ಆ್ಯಕ್ಚುಲಿ ಸ್ವಲ್ಪ ಇವತ್ತು ಸೆಕೆಂಡ್ ಡೇ ಅಲ್ವಾ, ಅದಕ್ಕೆ ಹೋಗೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ ಕಂಫರ್ಟ್ ಆದರೆ ಫಂಕ್ಷನ್ಗೆ ಹೋಗ್ತೀನಿ. ನಾನು ಬರೀ ಫಂಕ್ಷನ್ ಅಂತಲ್ಲ, ನಾನು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ, ನನಗೆ ಮೈಂಡ್ ಮತ್ತು ನನಗೆ ಈ ಥರ ಬಾಡಿ ಕಂಫರ್ಟ್ ಇರಬೇಕು. ಬ್ರೇಕ್ಫಾಸ್ಟ್ ಮಾಡಿದ್ರೂ ಒಂಥರ ಟೈರ್ಡ್ನೆಸ್ ಅಂತೂ ಆಗ್ತಾನೆ ಇರುತ್ತೆ. ಫ್ರೆಂಡ್ಸ್, ನಾನು ಒಂದು ವಿಚಾರ ಕೇಳ್ಪಟ್ಟೆ, ಇದು ಎಸ್ಪೆಷಲಿ ನನ್ನ ಮೈಸೂರಿಯನ್ಸ್ಗೆ. ಬೇರೆ ನೀವು ಬ್ಯಾಂಗ್ಳೂರಿಂದ ನೀವು ಮೈಸೂರಿಗೆ ಯಾರಾದರೂ ಬಂದಿದ್ದರೆ ಸೊ ನೀವು ಕೂಡ ಇದನ್ನು ನೀವು ಹೋಗಿ ಬನ್ನಿ. ಕುಕ್ಕರಳ್ಳಿ ಕೆರೆ ಇದೆಯಲ್ಲ, ಕುಕ್ಕರಳ್ಳಿ ಕೆರೆಯಲ್ಲಿ ಇವಾಗ ನಾನು ಲಾಸ್ಟ್ ಇಯರ್ ನೋಡಿದ್ದು ಫ್ರೆಂಡ್ಸ್, ಪೆಂಗ್ವಿನನ್ನು ಕರ್ಕೊಂಡು ಬಂದಿದ್ದಾರೆ ಇದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಯಾರಿಗಾದ್ರೂ ಈ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ನನಗೂ ಕೂಡ ತಿಳಿಸಿ, ನನಗೂ ಸರಿಯಾಗಿ ಗೊತ್ತಿಲ್ಲ ಅಂದರೆ ಬಂದಿದೆಯಾ ಇಲ್ವಾ ಅಂತ. ಲಾಸ್ಟ್ ಇಯರು ನಮಗೆ ಸ್ವಲ್ಪ ಕೆಲಸಗಳಿತ್ತು, ಸೊ ಹಾಗಾಗಿ ಎಷ್ಟೇ ಚೆನ್ನಾಗಿ ಸುತ್ತಾಡಿದ್ದೀವಿ ಆದರೂ ಕೂಡ ನಮಗೆ ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗೋಕ್ಕೆ ನಮಗೆ ಟೈಮ್ ಸಾಕಾಗಲಿಲ್ಲ. ಅವತ್ತು ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ನನಗೆ ಹೆಲ್ತ್ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ನನಗೆ ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಎಸ್ಪೆಷಲಿ ಫುಡ್ಡಿ ಅಲ್ವಾ, ಆ ಫುಡ್ ಕೋರ್ಟ್ ಮುಚ್ಚೋ ತನಕ ನಾನು ಹೋಗಿದ್ದೀನಿ ನನ್ನ ಅಲ್ಲಿಗೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೇನು ಹೇಳಬೇಕಂದ್ರೆ ನೋಡೋಣ, ಇನ್ನೂ ಪಾರ್ಟಿಗೆ ಹೋದರೆ ನಾನು ಅಲ್ಲಿ ವೀಡಿಯೋ ಮಾಡ್ಬೋದಾ ಏನೋ, ಅದು ಕೂಡ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನೋಡ್ತೀನಿ. ಇಲ್ಲಿ ಕೆಲವೊಂದು ಅಲೋ ಮಾಡಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡೋದಕ್ಕೆ. ನೆಕ್ಸ್ಟ್ ಇನ್ನೇನಂದರೆ ಈವ್ನಿಂಗು ಟ್ರೈ ಮಾಡ್ತೀನಿ. ಹೋಗೋಕ್ಕಾಗಿಲ್ಲ ಅಂದರೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ, ಯಾಕಂದರೆ ನಮ್ಮ ಹ್ಯಾಪಿನೆಸ್ ಇನ್ನೊಬ್ರು ಕೈಲಿಲ್ಲ. ಆ್ಯಕ್ಚುಲಿ ಇನ್ನೊಂದು ವಿಚಾರ ನಾನು ಶೇರ್ ಮಾಡ್ಕೋಬೇಕು. ನೀರು ಕುಡಿದ್ಬಿಟ್ಟು ನಾನು ಟೆರೆಸ್ಗೆ ಹೋಗ್ತೀನಿ. ಟೆರೆಸ್ಗೆ ಹೋಗ್ಬಿಟ್ಟು ನನ್ನ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅಪ್ಪ ಫ್ರೆಂಡ್ಸ್, ಮೇಲೆ ಬಂದೆ ಟೆರೆಸ್ಗೆ, ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ. ಒಳಗೆ ಇರೋ ಒಂಥರ ಕಷ್ಟ ಆಗುತ್ತೆ.
ಇವತ್ತು ಯಾಕೋ ಎಲ್ಲ ಅಂದಿರೋ ಅವ್ರ ಮಕ್ಳಿಗೆ ಹಾಕೊಂಡು ಚಚ್ತಾ ಕೂತವ್ರೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ಸಿಕ್ಕಾಬಟ್ಟೆ ತರಲೆ ನನ್ನ ಮಕ್ಳು ಇರೋದು ಜಾಸ್ತಿ, ಹೋಯ್ತವೆ ಮಣ್ಣಲ್ಲಿ ಆಟ ಆಡ್ತವೆ, ಹಿಂಗೆ ಏನೇನೋ ಮಾಡ್ಕೊಂಬರ್ತವೆ. ಅದಕ್ಕೆ ಅವ್ರ ಮಂದಿ ಇರ್ತಾರೆ, ಯಾರಿಗೆ ಹೇಳ್ತಿಂತಾರೆ ಪಾಪ. ಇಲ್ಲಿ ಬಿಸಿಲು ಕೂರೋಣ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಸಿಕ್ಕಾಬಟ್ಟೆ ಅನ್ಕಂಫರ್ಟೇಬಲು, ಕೂರೋಕ್ಕೂ ಆಗ್ತಾಯಿಲ್ಲ. ಟ್ರೈ ಮಾಡ್ತೀನಿ. ಕಾಣಿಸ್ತಾ ಇದ್ದೀನ ಫ್ರೆಂಡ್ಸ್? ನಾನು ಕಾಣಿಸ್ತಾ ಇದ್ದೀನಪ್ಪ, ಮಾತಾಡ್ತಾ ಇದ್ದೆ. ಕರೆದ್ಬಿಟ್ಟು ಇವನು ಹ್ಯಾಂಡ್ಸಮ್ ಹೀರೋ ಬಂದಿದ್ದಾನೆ. ಯೋ ನಾಟಕ. ಇವ್ರ ಮಮ್ಮಿದು ಇವತ್ತು ಆ್ಯನಿವರ್ಸರಿ ಅಂತೆ, ಕೆಳಗಡೆ ಹೋಗ್ತೀನಿ ವಿಶ್ ಮಾಡೋದಕ್ಕೆ. ಅವಳೇನು ವೀಡಿಯೋ ತೊಗೊಂಡ್ರೆ ನಚ್ಕೋತಾಳೆ ಇಲ್ವ ನಂಗೆ ಗೊತ್ತಿಲ್ಲ, ಹೋಗ್ತೀನಿ ನಿಮಿಷ. ಅತೀವ್ ಬೇಡ 10 ಮಿನಿಟ್ ಬಾತ್ ಕ್ಯಾತಿ ಚಲೋ ನಾಶರಾಮ್ ಚಲೋ ಓಕೆ. ಏನೋ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹತ್ರ ಸ್ವಲ್ಪ ಎಲ್ಲ ವಿಚಾರ ಹೇಳ್ಕೊಂಡ್ಮೇಲೆ ಅವರು ನನಗೆ ಎಷ್ಟು ಸಮಾಧಾನ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಬುದ್ಧಿವಾದ ಹೇಳಿದ್ರು ನನಗಂತೂ. ನನಗೆ ಅವಾಗ ಒಂಥರ ಸಮಾಧಾನ ಆಯಿತು. ಏನಾದರೂ ಕಷ್ಟ ಅಂದಾಗ ಹೇಳ್ಕೊಳಕ್ಕೆ ಯಾರಾದರೂ ಒಬ್ರು ಇರಬೇಕಲ್ವ ಫ್ರೆಂಡ್ಸ್, ಅವಾಗ ಎಷ್ಟು ಹೋದ್ರೆ ಸಮಾಧಾನ ಆಗುತ್ತೆ. ಎಲ್ಲ ಫಂಕ್ಷನ್ಗೆ ಹೋಗೋಕ್ಕೆಲ್ಲ ಎಲ್ಲ ಥರ ತಯಾರು ಮಾಡ್ಕೊತಾ ಇದ್ದಾರೆ. ನೋಡ್ತೀನಿ. ನಾನು ಆ್ಯಕ್ಚುಲಿ ಇವತ್ತು ಕಾಫಿ ಸ್ಕ್ರಬ್ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾಫಿ ಸ್ಕ್ರಬ್ಬು ಟ್ರೈ ಮಾಡ್ತೀನಿ, ಫಂಕ್ಷನ್ಗೆ ಹೋಗೋದಾದರೆ ಮಾಡ್ಕೊಳ್ತೀನಿ, ಇಲ್ಲ ಅಂದರೆ ನಾನು ಮಾಡ್ಕೊಳ್ಳಲ್ಲ. ಓಕೆನಾ? ಸೊ ನನ್ನ ಗಂಡ ಏನಂದ್ರು ಅಂದರೆ, ಆನೆಗೆ ಆನೆ ಬೆಲೆ ಇರುತ್ತೆ, ನಾಯಿಗೆ ನಾಯಿ ಬೆಲೆ ಇರುತ್ತೆ. ಸೊ ನೀನು ನಾಯಿನ ಅಥವಾ ಆನೆನ ಅಂತ ನೀನೇ ಕನ್ಸಿಡರ್ ಮಾಡು. ಯಾಕಂದರೆ ಒಂದು ಆನೆ ಹೋಗ್ತಾ ಇದ್ದರೆ ನಾಯಿಗಳು ಸಾವಿರ ಬೊಗಳ್ತಾ ಇರುತ್ತೆ. ಈಗ ಆನೆ ತಲೆ ಕೆಡಿಸ್ಕೊಳ್ತಾ ಒಂದು ಸಲ ನಿಂತ್ಕೊಂಡ್ರೆ ಇರೋ ಆನೆ ಎಲ್ಲ ಹೊರಟೋಗುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ಚುಚ್ಚು ಮಾತಾಡೋರು 1000 ಜನ ಇರ್ತಾರೆ. ಅವ್ರನ್ನೆಲ್ಲ ನಮ್ಮ ಕಾಲ್ಗೆ ಹಾಕೊಂಡು ಹೊಸ್ಕಾಗ್ತಾ ಇರಬೇಕಷ್ಟೇ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅಂದರೆ ಒಂದು ಹೆಣ್ಣಾಗ ಒಂದು ನೋವು ಆಗುತ್ತೆ ಅಲ್ಲ ಮನಸ್ಸಿಗೆ, ಅದು ಸ್ವಲ್ಪ ಅಷ್ಟೇ, ಇನ್ನೇನು ಇಲ್ಲ. ನಾನು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದ್ದೀನಿ, ಮೊದಲು ತುಂಬ ವೀಕ್ ಆಗಿದೆ, ಈಗ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದೀನಿ. ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ಏನು ಬೇಕಾದ್ರೂ ನೀನು ನೋಡಿ, ಅನ್ನೋರು ನಮಗೆ ಬಂದು ಊಟ ಹಾಕಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು. ಸೊ ನೀವು ಕೂಡ ಅಷ್ಟೇ, ನಿಮ್ಮದು ಯಾರಾದರೂ ಅವಮಾನ ಮಾಡ್ತಿದ್ದಾರೆ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಾ? ಗಿಣಿ ಅಯ್ಯೋ ಹಾರೋಯ್ತು. ಅದು ಒಂದು ಸೌಂಡ್ ಮಾಡುತ್ತೆ. ಏನಾಗುತ್ತೆ ಅಂದರೆ ಅದು ಮರದ ಮೇಲೆ ಕೂತ್ಕೊಳ್ತಾ, ಮರನೂ ಹಸಿರು ಅದು ಹಸಿರ, ಅದನ್ನು ಹುಡುಕ್ತಾ ಕೂತ್ಕೊಳ್ಬೇಕು ಎಲ್ಲಿ ಹೋಗಿದೆ ಏನು ಅಂತ. ಇಲ್ಲಿ ಕೆಳಗಡೆ ಯಾರಾದರೂ ಇದ್ದಾರಾ ನೋಡ್ತೀನಿ, ಒಂದು ಸೆಕೆಂಡ್. ಅಲ್ಲಿ ಒಬ್ಬರು ನೇಬರ್ ಆ ಕಡೆ ಕೂತ್ಕೊಂಡಿದ್ದಾರೆ, ಇನ್ನೊಬ್ಬರು ಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ಬಟ್ಟೆ ಒಣಗಾಕೋದಕ್ಕೆ. ಗಾರ್ಡನ್ ಏನೋ ಸ್ವಲ್ಪ ಸಿಂಪಲಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರು ನುಗ್ಗೆಕಾಯಿ ಕೊಟ್ಟರು ಅಂತ ಹೇಳಿದ್ನಲ್ಲ, ಸೊ ಅದೇ ಇವರ ತೋಟದಲ್ಲೇ ಬೆಳೆದಿದ್ದಂತಹ ನುಗ್ಗೆಕಾಯಿ ಕೊಟ್ಟಿದ್ದು. ಎಷ್ಟು ಚಿಕ್ಕ ಗಿಡ ಆದ್ರೂ ನುಗ್ಗೆಕಾಯಿ ಕೊಟ್ಟಿದ್ರು, ಸಕ್ಕ ಟೇಸ್ಟ್ ಆಗಿತ್ತಪ್ಪ, ತುಂಬ ಇಷ್ಟ ಆಯಿತು ನನಗೆ. ಅಪ್ಪ ಸಾಕಾಗೋಯ್ತು ನನಗೆ ಇಲ್ಲಿ. ಸರಿ, ಕೆಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗುತ್ತೋ ಏನೋ ನೋಡ್ತೀನಿ, ಇಲ್ಲಾಂದರೆ ನಮ್ಮ ಮನೆಗೆ ಕೆಳಗಡೆ ಬಂದಮೇಲೆ ನಾನು ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಕೆಳಗೆ ಬಂದೆ. ಏನಂದರೆ ಈಗ ಬಿಸಿಲಿಗೆ ಏನಾದರೂ ಇದು ಸನ್ಸ್ಕ್ರೀನ್ ಅಥವಾ ಬಾಡಿ ಲೋಷನ್ ಹಾಕೊಂಡೋಗಿಲ್ಲ ಅಂದರೆ ಮುಗ್ದೋಯ್ತು ಕತೆ. ಕೆಳಗಡೆ ಹೋದೆ, ಗುರ್ರು ಅಂತಿದ್ಲು. ಇವತ್ತು ಅವಳಿಗೆ ಆ್ಯನಿವರ್ಸರಿ ಎಲ್ಲ ವಿಶ್ ಮಾಡ್ಬಿಟ್ಟು ಬಂದೆ. ಅದಕ್ಕೆ ಸ್ವೀಟ್ ಕೊಟ್ಟಳು, ಇಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾಳೆ ಸ್ವೀಟು ಅಂತ. ಆಮೇಲೆ ಆ್ಯನಿವರ್ಸರಿ ವಿಶ್ ಮಾಡಿ ಬಂದೆ, ಖುಷಿ ಆದ್ಲು. ಅಲ್ಲಿ ತನಕ ಆಗ ಯಜಮಾನ್ರು ಬಂದರು. ಸೊ ಸ್ವೀಟಲ್ಲಿ ಅಂತ ಕೇಳಿದೆ, ಸ್ವೀಟ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಫಂಕ್ಷನ್ ಬರ್ಬೇಕಾ ಅಂದರು. ಫಂಕ್ಷನ್ಗೆ ನೋಡಬೇಕು ಫ್ರೆಂಡ್ಸ್, ಅದಾಗಲೇ ಹೇಳೋದಲ್ಲ, ನನಗೆ ಬಾಡಿ ಕಂಫರ್ಟ್ಮೆಂಟ್ ಇರಬೇಕು ಫಸ್ಟು. ಯಾಕಂದರೆ ಬಾಡಿ ಕಂಫರ್ಟ್ ಇಲ್ಲ ಅಂದರೆ ಮೈಂಡ್ ಇರಲ್ಲ, ಆ ಥರ ಏನಾದರೂ ಆ ಥರ. ಈಗ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಕಾಫಿ ಕುಡಿಬೇಕು ಅನ್ನಿಸ್ತದೆ, ಕಾಫಿ ಕುಡಿತೀನಿ. ನಿಮಗೂ ಬೇಕಾ ಕಾಫಿ? ಬನ್ನಿ ಕೊಡ್ತೀನಿ. ಸಿಕ್ಕಾಬಟ್ಟೆ ಟೆನ್ಷನ್ ತೊಗೊಂಡ್ಬಿಡ್ತಾಳೆ ಅವಳಂತೂ. ಒಂದೊಂದ್ಸಲ ಅವಳಿಗೆ ಪಾಪ ಎದೆನೋವೇ ಬಸ್ಕೊಂಡ್ಬಿಡ್ತಾಳೆ, ಅಷ್ಟೊಂದು ತಿರ್ಚಾಡ್ತಾಳೆ. ಹೇಳ್ತೀನಿ, ಮಕ್ಕಳಂದ್ರೆ ಅಷ್ಟು ಸ್ವಲ್ಪ ಟೆನ್ಷನ್ ತೊಗೊಬೇಡ, ನಾರ್ಮಲ್ ಆಗಿರು, ಹೇಳ್ಕೊಡು, ಅರ್ಥ ಮಾಡ್ಕೊಳ್ತಾರೆ. ಈಗ ನೀನು ಹೆಂಗೆ ಸ್ಟಾರ್ಟಿಂಗಿಂದನೂ ನೀನು ಯಾವ ಥರ ಮುದ್ದು ಮಾಡಿಕೊಂಡು ಅತಿಯಾಗಿ ನೀನು ಮಾಡ್ಕೊಳ್ಳೋದಕ್ಕೆ ಹಂಗೆ ಆಡ್ತವೆ ಬಿಡು, ಸಣ್ಣ ಮಕ್ಕಳು ಅರ್ಥ ಮಾಡ್ಕೊಳ್ತಾವೆ ಅಂತ ಹೇಳಿದೆ. ಅವಳೆಷ್ಟೇ ಹೇಳಿ ಅವಳ ಹಾಗೇನೆ ಸ್ವಲ್ಪ ಚಿಡ್ಚಿಡಾಗ್ಬಿಡ್ತಾಳೆ. ಆಮೇಲೆ ನಮ್ಮ ಕಡೆ ನಂದಿನಿ ನೀರಲ್ಲಿ ಮೊಸರು ಸಿಗುತ್ತಲ್ಲ, ಸೊ ಆ ಮೊಸರು ಸ್ವಲ್ಪ ನೀರು ಅದೇ ಗಟ್ಟಿ ಇರುತ್ತೆ, ಬಟ್ ತುಂಬ ನೀರು ಇರ್ತಾರೆ ಅಂತಲ್ವ. ಬಟ್ ಈ ಮೊಸರು ಎಷ್ಟು ಗಟ್ಟಿ ಇದೆ ಅಂದರೆ ಅಪ್ಪ. ಆ್ಯಕ್ಚುಲಿ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಲು ಇದು ಮೊಸರು ಮಾಡ್ತಾರಲ್ಲ, ಇದು ಎಮ್ಮೆ ಮತ್ತು ಹಸು ಎರಡು ಮಿಕ್ಸು. ನಮ್ಮ ಕಡೆ ಏನು ಡೈರಿಲೂ ಕೂಡ ಬರೀ ಹಸುದೊಂದೇ ಪ್ಯೂರಾಗಿ ಮಾಡಲ್ಲ, ಎಮ್ಮೆಗೂ ಕೂಡ ಮಾಡ್ತಾರೆ. ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತೀನಿ ಮೊಸರು ಎಷ್ಟು ಗಟ್ಟಿಗಿದೆ ಅಂದರೆ ಅಪ್ಪ. ಹಂಗೆ ತಂದ ತಕ್ಷಣ 1 ಮಂತ್ಗೆ ನಮಗೆ 1 ಲೀಟ್ರ್ ಮೊಸರು ಬೇಕಾಗುತ್ತೆ. ಚಳಿಗಾಲದಲ್ಲಿ ನಮಗೆ ಒಂದು 1/2 ಲೀಟರ್ ತರಿಸ್ಕೊತೀರಿ ಅಷ್ಟೇ, ಜಾಸ್ತಿ ಮೊಸರು ಯೂಸ್ ಮಾಡಲ್ಲ. ಸೊ ಆ ರೀಸನ್ಗೋಸ್ಕರ. ಆಮೇಲೆ ಈಗ ಬೇಸಿಗೆಗಾಲದಲ್ಲಿ ಮಾತ್ರ ನಮಗೆ 2 ಲೀಟರ್ಸ್ ಅಂತೂ ಬೇಕೇ ಬೇಕು. ಯಾಕಂದಪ್ಪ ಗುಬ್ಬಚ್ಚಿ ಬಂದೇ ಇಲ್ಲ. ಅಲ್ಲಿ ನಮ್ಮ ರೂಮಲ್ಲಿ ಒಂದು ಸ್ವಲ್ಪ ಸೌಂಡ್ ಕೇಳಿಸ್ತು, ಸೊ ಅದಾದ ಮತ್ತೆ ಏನು ಸೌಂಡ್ ಕೇಳಿಸಿಲ್ಲ. ಫ್ರೆಂಡ್ಸ್, ನನಗೆ ಒಂದು ವಿಚಾರ ಹೇಳಿ. ನಾನು ಹೇಳ್ತಾರಂಥ ಹೆಲ್ತ್ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದೆಯಾ? ನೀವು ಟ್ರೈ ಮಾಡ್ತಾ ಇದ್ದೀರಾ? ನೀವು ಟ್ರೈ ಮಾಡ್ತಾ ಇದ್ರೆ ನನಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಹಸ್ಬೆಂಡ್ಗೆ ನಾನು ಅದೇ ನನ್ನ ಹೇಳಿದ್ನಲ್ಲ, ಏನದು ಆರೆಂಜ್ ಟೀ ಪೌಡರ್ದು ಗ್ರೀನ್ ಟೀ
ಅದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ರೋಸ್ದು ಕೂಡ ಇಷ್ಟ ಆಯಿತು. ಬಟ್ ರೋಸ್ದು ಫ್ಲೇವರ್ ಅಂದರೆ ಅವ್ರಿಗೆ ಸ್ವಲ್ಪ ಕಡವ ಕಡವ ಅಂತ ಅನ್ನಿಸ್ತು. ಬಟ್ ಆದರೆ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ಕಡವ ಇದ್ರು, ಕಡವ ಅಂದರೆ ಸ್ವಲ್ಪ ಕಹಿ ಕಹಿ ಅಂತಾರಲ್ಲ, ಸೊ ಆ ಥರ ಕಹಿ ಆದಷ್ಟು ಪರವಾಗಿಲ್ಲ, ಏನು ಹೆಲ್ತೇನೋ ಏನು ಇಶ್ಯೂಸ್ ಆಗಲ್ಲ, ಕುಡಿಬೋದು ನೀವು, ಚೆನ್ನಾಗಿರುತ್ತೆ. ಏನು ಹೇಳ್ಬೇಕು ಅಂದ್ಕೊಂಡೆ, ಇಲ್ಲಿ ಬೇಸಿಗೆ ಟೈಮಲ್ಲಿ ಏನಂತಂದರೆ ಫುಡ್ ಯಾವುದೇ ಆದ್ರೂ ಹೊರಗಡೆ ಇಟ್ಟರೆ ಫುಡ್ಡು ಸ್ಪಾಯ್ಲ್ ಆಗೋಗುತ್ತೆ. ಚಳಿಗಾಲದಲ್ಲಿ ಏನು ಬೇಕಾದರೂ ಇಡಿ ಅದು ಹಾಳಾಗಲ್ಲ. ಈಗ ಒಂದು 5 ನಿಮಿಷ ರೆಸ್ಟ್ ಮಾಡೋಣ, ನಿದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಸಾಕಾಗಿದೆ. ಹೊರಗಡೆ ಹೋಗೋಣ ಅಂದರೆ ಹೊರಗಡೆ ನಂಗೆ ಈಗ ಮಾರ್ಕೆಟ್ಗೆ ಹೋಗೋದಕ್ಕೂ ಆ್ಯಕ್ಚುಲಿ ಇಷ್ಟನೇ ಆಗ್ತಾಯಿಲ್ಲ ಇತ್ತೀಚೆಗೆ. ಇಲ್ಲಿ ಏನು ಹೋಗೋದು ಫ್ರೆಂಡ್ಸ್ ಹೊರಗಡೆ, ಏನು ಗೊತ್ತಾ, ನಮ್ಮೂರಲ್ಲಾದರೆ ಹೊರಗಡೆ ಹೋದರೆ ಏನೋ ಒಂಥರಪ್ಪ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಹೊರಗಡೆ ಹೋಗ್ಬೋದು, ಸಿಟಿಗೆ ಹೋಗ್ಬೋದು, ಏನೇನೋ ಒಂಥರ ಚಂದ ಅನಿಸುತ್ತೆ. ಇಲ್ಲಿ ಇದ್ದವ್ರಿಗೆ ಅದು ಕಷ್ಟ ಏನು ಅಂತ ಗೊತ್ತು. ಇಲ್ಲಿ ಏನಿಲ್ಲ, ಇಲ್ಲಿ ಆ್ಯಕ್ಚುಲಿ ಇದು ಫೇಮಸ್ ಇಂಟರ್ನ್ಯಾಷನಲ್ ಸಿಟಿ ಆ್ಯಕ್ಚುಲಿ. ಬಟ್ ಆದರೆ ಏನು ಹೇಳ್ತಾರೆ, ಅಷ್ಟೊಂದು ಹೊಸದಾಗಿ ಬಂದು ನೋಡ್ತಾರಲ್ಲ, ಧೂಳು ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ನೋಡೋರ್ಗಷ್ಟೇ ಅದು ಚಂದ. ಇಲ್ಲಿ ಇದ್ದು ಅನುಭವಿಸ್ತಾರಲ್ಲ ನಮಗೆ ಗೊತ್ತಿರುತ್ತೆ ಅಂತ. ಬಟ್ ಹಾಗಂತ ಎಲ್ಲ ಪ್ಲೇಸ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಸೊ ಇಂಥದ್ದು ಅನ್ಕಂಫರ್ಟೇಬಲ್ ಹೋಗಿ ಹಾಗೆ ಹೇಗೆ ಅಂತ ಹೇಳೋಕ್ಕಾಗಲ್ಲ. ಹೌದು ಆಗುತ್ತೆ, ಅನ್ಕಂಫರ್ಟೇಬಲ್ ಆಗುತ್ತೆ. ಬಟ್ ಅದೇನು ಮಾಡೋದು. ಈಗ ಹಾಸನಲ್ಲಿ ಶ್ರೀನಿವಾಸ ಕಾಫಿ ಪುಡಿ ಇದೆಯಲ್ಲ, ಸೊ ಅಲ್ಲಿ ಒಂದು ಕಾಫಿ ಪುಡಿ ತರಿಸ್ಕೊಂಡಿದ್ದೆ, ಅದು ಕೂಡ ಸಕ್ಕತ್ತಾಗಿದೆ. ನನಗೆ ನಮ್ಮ ಮೈಸೂರು ಗಾಯತ್ರಿ ಕಾಫಿ ಪುಡಿ ಇದೆಯಲ್ಲಪ್ಪ, ನನ್ನ ಮೂಗೊಂದು ಸಿಕ್ಕಾಪಟ್ಟೆ ಹಿಂಸೆ ಕೊಡುತ್ತೆ, ನನಗೆ ಕುಯ್ದು ಬೇಡ ಅನ್ಸುತ್ತೆ. ನಮ್ಮ ಮೈಸೂರಲ್ಲಿ ಗಾಯತ್ರಿ ಕಾಫಿ ಇದೆಯಲ್ಲ, ಕೂಲ್ ಡೌನ್, ಗಾಯತ್ರಿ ಕಾಫಿ ಇದೆಯಲ್ಲ, ಸೊ ಆ ಟೇಸ್ಟು ಮತ್ತು ಶ್ರೀನಿವಾಸ ಕಾಫಿ ಪುಡಿ ಟೇಸ್ಟು ಎರಡೂ ಒಂದೇ ಥರ ಅಂತ. ನನ್ನ ಸಿಸ್ಟರ್ ಏನೋ ಸ್ವಲ್ಪ ಡಿಫ್ರೆಂಟ್ ಇದೆ, ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ. ಬಟ್ ನನಗೇನು ಆ ಥರ ಅಷ್ಟೊಂದು ಡಿಫ್ರೆನ್ಸ್ ಅಂತ ಏನು ಅನಿಸ್ಲಿಲ್ಲ, ಸೇಮ್ ಟೇಸ್ಟೇ. ಮೋಸ್ಟ್ಲಿ ಒಬ್ಬೊಬ್ರದ್ದು ಟೇಸ್ಟ್ ಬಡ್ ಒಂದೊಂದು ಥರ ಇರುತ್ತಲ್ವ, ಬಹುಶಃ ಹಾಗೂ ಇರ್ಬೋದು ಅಂದ್ಕೊಳ್ತೀನಿ. ಸರಿ ಫ್ರೆಂಡ್ಸ್, ನಾನು ಹೋಗಿ ಈಗ ಕಾಫಿ ಕುಡ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಅಬ್ಬಿ ನೀನು ಕೂಡ ಮಾರ್ಕೆಟಿಗೆ ಬಾ, ಯಾವಾಗಲೂ ಒಳಗೆ ಕೂತಿರ್ತೀಯ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇಲ್ಲಿ ನೋಡಿ ಮಡಿಕೆ ಐಟಮ್ಸ್ ಎಷ್ಟೊಂದು ಸೇಲ್ ಮಾಡ್ತಿದ್ದಾರೆ ಅಂತ. ಇದೆ ನಮ್ಮ ಮಾರ್ಕೆಟ್ಗೆ ಹೋಗೋ ರೋಡು. ನಾನು ಇನ್ನೊಂದು ಸೈಡ್ ಇರುವಂಥ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಜೈಸಲ್ಮೇರ್ನ ಗೋಲ್ಡನ್ ಸಿಟಿ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ನೋಡಿ ಇಲ್ಲಿ ಬಿಲ್ಡಿಂಗ್ಸ್ ಕಾಣ್ತಿದೆಯಲ್ಲ, ಅದೆಲ್ಲ ಕಂಪ್ಲೀಟಾಗಿ ಗೋಲ್ಡನ್ ಕಲರಲ್ಲೇ ಇರುತ್ತೆ. ಈಗ ಮಾರ್ಕೆಟಿಗೆ ರೀಚ್ ಆದ್ವಿ. ಸೊ ಮಾರ್ಕೆಟಲ್ಲಿ ಈಗ ಫ್ರೆಶ್ ಆಗಿ ತರಕಾರಿ ಇದು ಒಂದು ಅಂಗಡಿಲಿ ಚೆನ್ನಾಗಿ ಸಿಗುತ್ತೆ. ನಾವು ಪರ್ಟಿಕ್ಯುಲರ್ ಆಗಿ ಇವ್ರ ಹತ್ರ ತೊಗೊಳ್ತೀವಿ. ಈಗ ನಾನು ತರಕಾರಿ ತೊಗೊಳಕ್ಕೆ ಬಂದಿದ್ದೀನಿ. ನೋಡಿ ಎಷ್ಟು ವೆರೈಟಿ ತರಕಾರಿ ಸಿಗ್ತಿದ್ದಾರೆ ಇವಾಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಸೌತೆಕಾಯಿ. ಇದು ಇಲ್ಲಿ ಸೈಡ್ ಸಿಗುತ್ತೆ, ನಮ್ಮ ಕಡೆ ಸಿಗೋದು ಡೌಟ್. ನಾನೆಲ್ಲೂ ನೋಡಿಲ್ಲ ನಮ್ಮ ಮೈಸೂರಲ್ಲಿ, ಇಲ್ಲೇ ಇದು ಸಿಗೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ತಗೊಂಡೆ ನಾನು. ಇದು ನೋಡಿ, ಇದನ್ನು ತಿಂಡೆ ಅಂತ ಕರೀತಾರೆ. ನೋಡೋದಕ್ಕೆ ಸೀಬೆಕಾಯಿ ಥರ ಇದೆ. ಇದು ಇಲ್ಲಿ ಸೈಡ್ ತರಕಾರಿ. ನನಗೆ ಇದು ಯೂಸ್ ಮಾಡೋದಕ್ಕೆ ಪರ ಹಾಗಾಗಿ ತೊಗೊಂಡಿಲ್ಲ. ಕ್ಯಾರೆಟ್ ನೋಡಿ ಎಷ್ಟು ದೊಡ್ಡ ದೊಡ್ಡ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಇದೇ ಕ್ಯಾರೆಟ್ ಯೂಸ್ ಮಾಡೋದು. ನಮ್ಮ ಸೈಡ್ ಸಿಗುತ್ತಲ್ಲ ಕ್ಯಾರೆಟು, ಸೊ ಅದು ಇಲ್ಲಿಗೆ ಇರಲಿಲ್ಲ, ಹಾಗಾಗಿ ಇದೇ ಕ್ಯಾರೆಟ್ನೇ ತೊಗೊಂಡೆ. ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳಿ ಕೆಲವೊಂದು ಫ್ರೂಟ್ಸ್ ತೊಗೊಂಡೆ. ಮ್ಯಾಂಗೋ ನೋಡಿದ್ದಲ್ಲ, ಪೌಡರ್ ಮ್ಯಾಂಗೋ, ಹಾಗಾಗಿ ನಾನು ಇದು ಒಂದು ಮಳೆ ಆಗೋ ತನಕ ಬೇಡ ಅಂತ ಹೇಳಿ ಈ ಮ್ಯಾಂಗೋ ಏನು ತೊಗೊಳ್ಳಿಲ್ಲ. ನೋಡಿ, ಇದೆ ಜೈಸಲ್ಮೇರ್ ಮಾರ್ಕೆಟ್ ರೋಡು. ಇದು ಇನ್ನೊಂದು ಸೈಡ್ 2 ಮಾರ್ಕೆಟ್ ಇದೆ. ಈ ಕಡೆ ಸೈಡು ಇರುವಂಥ ಮಾರ್ಕೆಟಿಗೆ ನಾವು ಬಂದಿದ್ದೀವಿ. ಇದೆ ಮಾರ್ಕೆಟ್ ರೋಡು. ಮಾರ್ಕೆಟ್ ಬಿಲ್ಡಿಂಗ್ಸ್ ಎಲ್ಲ ನೋಡಿ, ಈಗ ಬೇಸಿಗೆ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ. ಹಾಗೆ ಇಲ್ಲಿ ಬರ್ತಾ ಲೋಕಲಲ್ಲಿ ಇಲ್ಲಿ ಬ್ಯಾಂಗಲ್ಸು, ಇಲ್ಲಿ ಸೈಡ್ ಬ್ಯಾಂಗಲ್ಸು, ಕೆಲವೊಂದು ಲೇಡೀಸಿಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ತೊಗೊಂಡು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇದೆ. ಇಲ್ಲಿ ರೆಗ್ಯುಲರ್ ಏನಾದರೂ ಮೇನ್ ಐಟಮ್ ಬೇಕಂದರೆ ಇಲ್ಲಿಗೆ ಬರ್ತೀನಿ ನಾನು. ಜಾಸ್ತಿ ಆಗೋದು ಇನ್ನೊಂದು ಸೈಡ್ ಮಾರ್ಕೆಟಿಗೆ. ಹಾಗೆ ಇಲ್ಲೊಂದು ಸರ್ಕಲ್ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಸರಿ ಫ್ರೆಂಡ್ಸ್, ಮನೆಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಟೈಮ್ ಬಂದು ಇವಾಗ 4:45 ಆಗಿದೆ. ಅಪ್ಪ ಸಾಕಾಗೋಯ್ತು. ಆ್ಯಕ್ಚುಲಿ ನನಗೆ ಇದು ಮಾರ್ಕೆಟ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅಬ್ಬಿ ನೀನು ಸುಮ್ಮನೆ ಒಳಗೆ ಕೂತಿರ್ತೀಯಾ, ಸರಿ ಬಾ, ಹೇಗೂ ವ್ಲಾಗ್ಸ್ ಮಾಡ್ತೀಯಲ್ಲ, ಸೊ ನನಗೆ ಮಾರ್ಕೆಟ್ ತೋರಿಸು ನಡಿ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು ಹೋದ್ರು. ಬೇಗ ಹೋಗಿ ಬೇಗ ಬಂದ್ವಿ. 2 ಮಾರ್ಕೆಟ್ ಇದೆ. ಒಂದು 2 ವೇಸ್ ರೋಡ್ ಇದೆ, ಒಂದು ಈಸಿ ರೋಡಿಂದ ಈ ಥರ ಹೋಗ್ಬೇಕಂದ್ರೆ ನಿಮ್ಗೆ ಹೇಳಿದ್ರೆ ನನಗೆ ಗೊತ್ತು ಅಂತ ಕೇಳ್ತೀರಾ. ಅದಕ್ಕೆ ಅಂದರೆ ನಮ್ಮ ಕ್ವಾರ್ಟರ್ಸಿಂದ ಫುಲ್ ಸ್ಟ್ರೈಟಾಗಿ ಹೋದರೆ ಅದೊಂದು ಮಾರ್ಕೆಟ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಫಸ್ಟ್ ಮಾರ್ಕೆಟು ಇಷ್ಟ ಆಗುತ್ತೆ. ಹೋದಾಗ ತೋರಿಸ್ತೀನಿ. ಫಸ್ಟ್ ಮಾರ್ಕೆಟ್ ತುಂಬ ಇಷ್ಟ ಆಗುತ್ತೆ. ಬಟ್ ಆದರೆ ಸಿಕ್ಕಾಪಟ್ಟೆ ಗಿಜಿ ಅಂತ ಆಗುತ್ತೆ. ಗಲ್ಲಿ ರೋಡು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇನ್ನೊಂದು ಫೋರ್ಟ್ ಇದೆಯಲ್ಲ, ಸೊ ಆ ರೋಡು ಅಂದರೆ ಗಟಿಸಾರ್ ಲೇಕ್ ಇದೆ ಇಲ್ಲಿ ಒಂದು, ಅಲ್ಲಿ ಆ ಸೈಡು ಒಂದು ಮಾರ್ಕೆಟ್ ಇದೆ. ಅಲ್ಲಿ ಆ ರೋಡಲ್ಲಿ ಮಾರ್ಕೆಟ್ ಇದೆ, ಅಲ್ಲೂ ಹೋಗಿದ್ವಿ ಇವತ್ತು. ಅಲ್ಲಿ ಒಂದು ಸೈಡು ನಮಗೆ ಗೊತ್ತಿರೋರ ಹತ್ರ ಪರ್ಟಿಕ್ಯುಲರ್ ತೊಗೋತೀವಿ, ಸ್ವಲ್ಪ ಫ್ರೆಶ್ ಆಗಿ ತರಕಾರಿ ಎಲ್ಲ ಮಾತಾಡ್ತಾರೆ. ಸೊ ಹಾಗಾಗಿ ಹೋಗಿ ತರಕಾರಿ ತೊಗೊಬಂದೆ. ಮತ್ತೇನಂದರೆ ಇವಾಗ ಹಬಿ ನನ್ನ ಗಂಡಂದು ಮತ್ತು ನಮ್ಮ ಎದುರುಗಡೆ ಮನೆಯವರು 2 ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ ನನಗೆ. ಇವಾಗ ಏನಂತಂದರೆ, ಇವಾಗ ಸೆಕೆಂಡ್ ಟೈಮ್ ಏನು ನಡೀತಾ ಇದೆ, ಸರಿ ಏನೋ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ, ಹೋಗಿ ಫೋಟೋ ತೊಗೊಳ್ಳೋಣ, ಸ್ಯಾರಿ ಇಲ್ಲ ಹಾಕೊಳ್ಳೋದಕ್ಕೆ ಅಂತ. ನಾನು ಹೇಳಿದೆ, ನಾನು ಸ್ಯಾರಿ ಮಾತ್ರ ಹಾಕಲ್ಲಪ್ಪ, ಈಗ ನನಗೆ ಸ್ಯಾರಿ ಉಟ್ಕೊಂಡು ನನಗೆ ಫಂಕ್ಷನ್ಗೆ ಹೋಗಿ ಕೂತ್ಕೊಂಡು ಬರೋದಷ್ಟು ನನಗೆ ಪೇಷನ್ಸೇ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇವತ್ತು ಸ್ಯಾರಿ ಹಾಕಲ್ಲ, ಡ್ರೆಸ್ ಹಾಕೊಳ್ತೀನಿ ಅಂತ ಹೇಳಿದೆ. ಅವಳು ಆ್ಯಕ್ಚುಲಿ ಇನ್ನೇನು ಪರ್ಮನೆಂಟಾಗಿ ಇರಲ್ವಲ್ಲ, ಸೊ ಹಾಗಾಗಿ ಅಷ್ಟೊಂದು ಡ್ರೆಸ್ ತೊಗೊಂಡಿಲ್ಲ. ಇಲ್ಲಿ ಪರ್ಮನೆಂಟಾಗಿ ಇರಬೇಕು ಅಂದ್ರೂ ಡ್ರೆಸ್ಗಳೇನು
ತಂದಿಟ್ಕೊಳ್ಳೋಕ್ಕೂ ಆಗಲ್ಲ. ಈ ಇಲಿಗಳದ್ದು ಪ್ರಾಬ್ಲಮ್ಮು. ಅವತ್ತು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ರೆ ಬಟ್ಟೆ ಹಿಂಗೆ ಕಚ್ಚಿದೆ ಅಂತ. ಟ್ರಂಕ್ ಇದೆಯಲ್ಲ, ಟ್ರಂಕಲ್ಲಿ ಹಾಕಿಬಿಟ್ಟಿದ್ದೀನಿ ಬಟ್ಟೆಗಳನ್ನ, ನಂದು ಹೊಸ ಬಟ್ಟೆಗಳನ್ನ. ಇವಾಗ ಯಾವ ಕೈಗೆ ಸಿಗುತ್ತೆ ಆ ಬಟ್ಟೆ ಹಾಕೊಂಡು ಹೋಗ್ತೀನಿ. ಈಗ ನನಗೆ ಇವತ್ತು ಅಲ್ಲಿ ಅದು ತಗೋವಿ, ಆ ಬಟ್ಟೆ ಹಾಕ್ಬೇಕು, ಈ ಬಟ್ಟೆ ಹಾಕ್ಬೇಕಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನನಗೆ ಯಾವ ಬಟ್ಟೆ ಸಿಗುತ್ತೆ ಕೈಗೆ ಅದನ್ನೇ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನನ್ನ ಹಬ್ಬಿ ಅಂತಿದ್ದಾರೆ, ನೋಡೋಣ ಇವತ್ತು ನಂಗೆ ಅಷ್ಟೊಂದು ಮೈಂಡ್ ಇಲ್ಲ ಫಂಕ್ಷನ್ ಅಟೆಂಡ್ ಮಾಡೋಷ್ಟು, ವರ್ಕ್ ಮಾಡಿ ಸಾಕಾಗಿದೆ. ಮನೇಲಿ ಅದೇ ಸ್ನ್ಯಾಕ್ಸ್ ಹಾಕೋಸ್ ನಾನು ನಿಪ್ಪಟ್ಟು ತಿನ್ನಬೇಕು ಅಂತೆಲ್ಲ ಹೇಳಿದ್ನಲ್ಲ, ಅದ್ರದ್ದು ನಿಪ್ಪಟ್ಟು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಡ್ತೀನಿ. ಮನೇಲಿ ಪಾರ್ಟಿ ಮಾಡೋಣ ಅಂತ. ಪಾರ್ಟಿ ಅಂದರೆ ಕಾಫಿ ಇದು, ಓಕೆನಾ? ಬೇರೆ ಎಲ್ಲ ಹೋಗ್ಬಿಡಿ, ಕಾಫಿ ಟೀ ಎಲ್ಲ ಮಾಡಿಕೊಂಡು, ಇಲ್ಲ ಅಂತಂದರೆ ಈಗ ಮಜ್ಜಿಗೆ ಮಾಡಿಕೊಂಡು ಮಸಾಲೆ ಎಲ್ಲ ಏನೋ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿದ್ದೀನಿ. ಯಾತಕ್ಕೂ ಹೇಳ್ತೀನಿ, ಹೆಂಗೆ ಮೈಂಡ್ ಸೆಟ್ ಆಗುತ್ತೆ ಹಂಗೆ ಹೇಳ್ತೀನಿ, ಒಂದು 6 o'clock ತನಕ ಅಂತ ಹೇಳಿದ್ದಾರೆ. ನೋಡೋಣ ಅವ್ರು ಏನು ಡಿಸೈಡ್ ಮಾಡ್ತಾರೆ ಮಾಡಲಿ. ಮತ್ತು ಇವಳು ಏನು ಮಾಡ್ತಾಳೆ ನಂಗೆ ಗೊತ್ತಿಲ್ಲ. ಏನೋ ಸ್ಯಾರಿ ನಂದೇ ಕೊಡ್ತೀನಿ, ಬಟ್ ನನ್ನ ಬ್ಲೌಸ್ ಆಗಲ್ಲ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿದ್ದೀನಿ. ನೋಡೋಣ. ಮತ್ತು ನಾನು ಫೈನಲ್ ಆಗಿ ಮತ್ತೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಹೋಗೋದಿದ್ರೆ ನಾನು ಹೇಳಿ ನನಗೆ ಅಲ್ಲಿ ತೋರಿಸಂಥ ಕೆಲವೊಂದು ಜಾಗ ಅಂದರೆ ವೀಡಿಯೋಸ್ ಮಾಡ್ಕೋಬೋದು ಅಂದರೆ ವೀಡಿಯೋಸ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನಾನು ಮತ್ತೊಂದ್ಸಲ ಮತ್ತೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ, ಹೇಳ್ತೀನಿ ಫ್ರೆಂಡ್ಸ್ ಏನು ಅಂತ. ಓಕೆ, ಯಾತಿಗೂ ಈಗ ಸ್ಕ್ರಬ್ ಹಾಕ್ಕೊಂಡು ಫೇಸ್ಗೆ ರೆಡಿ ಆಗಿಬಿಡ್ತೀನಿ. ನನಗೀಗ ಇಬ್ಬರೂ ನಂಬಕ್ಕಾಗ್ತಾಯಿಲ್ಲ. ಈಗ ಹೋಗೋದಿದ್ರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ, ಹೇಳ್ತೀನಿ ಯಾತಿಗೂ. ಓಕೆನಾ? ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕೊನೆಗೆ ಫೈನಲ್ ಡಿಸಿಷನ್ ಆಗಿದೆ ಏನಂತಂದರೆ ಹೋಗೋಣ ಅಂತ ಹೇಳಿ, ಫಂಕ್ಷನಿಗೆ ಹೋಗೋಣ ಅಂತ ಹೇಳಿ. ಸೊ ಫಂಕ್ಷನ್ಗೆ ಹೋಗೋಂಥ ಡ್ರೆಸ್ಗಳು ಯಾವುದು ನಾನು ತೊಗೊಂಡು ಬಂದಿಲ್ಲ. ಆ್ಯಕ್ಚುಲಿ ಮೈಸೂರಲ್ಲೇ ಇದೆ, ತುಂಬ ಗ್ರ್ಯಾಂಡ್ ಡ್ರೆಸ್ಗಳು ಕೂಡ ಇದೆ. ನನ್ನ ಹತ್ರ ಇವಾಗ ಸದ್ಯಕ್ಕೆ ಸಿಂಪಲ್ ಯಾವುದಿದೆ, ಸೊ ಅದನ್ನೇ ಹಾಕ್ಕೊಂಡು ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣ್ತಾ ಇದ್ದೀನಿ ಹೇಳಿ, ಓಕೆನಾ? ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಕೆಲವೊಂದು ಪ್ರೋಟೋಕಾಲ್ಸ್ ಅವ್ರದ್ದು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಮಾಡೋದಕ್ಕಾಗಲ್ಲ, ಏನು ತೋರಿಸೋದಕ್ಕಾಗಲ್ಲ. ಕೆಲವೊಂದು ಕ್ಲಿಪ್ಸ್ಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀನಿ, ಫೋಟೋಸ್ ಎಲ್ಲ. ಅಲ್ಲಿ ಯಾವ್ದು ತೊಗೋಬೋದು ನೋಡಿ ನಾನು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ತೀನಿ, ತೊಗೊಂಡಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆ ಕ್ಲಿಪ್ಪನ್ನ ನಾನು ಆ್ಯಡ್ ಮಾಡ್ತೀನಿ, ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇಬ್ಬರು ಸೇರಿ ಒಂದು ಫೈನಲ್ ಡಿಸಿಷನ್ಗೆ ಬಂದಿದ್ರೆ, ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಬೇಗ ಹೋದರೆ ಸ್ವಲ್ಪ ಆರಾಮಾಗಿ ಕೂತ್ಕೋಬೋದು ಅಂತ 7 o'clock ಹೇಳಿದ್ದಾರೆ, ಆದರೆ ಬೇಗ ಬಂದುಬಿಡ್ತೀನಿ, ಓಕೆನಾ? ಇಲ್ಲ ಅಂದರೆ ನಾನು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಓಕೆನಾ? ಸರಿ ಫ್ರೆಂಡ್ಸ್, ಹಾಗಿದ್ರೆ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.